ಮುನಿರತ್ನಗೆ ಪರಪ್ಪನ ಪಂಜರವೇ ಗತಿ. ಅಕ್ಟೋಬರ್ 5ರವರೆಗೆ ನ್ಯಾಯಾಂಗ ಬಂಧನ. ಜಡ್ಜ್ ಮುಂದೆ ಕಣ್ಣೀರಿಟ್ಟ ಬಿಜೆಪಿ ಶಾಸಕ. ದೇಶಾದ್ಯಂತ ತಿಮ್ಮಪ್ಪನ ಲಡ್ಡು ಕೋಲಾಹಲ. ನಮ್ಮ ಭಾವನೆಗೆ ಕೊಡಲಿ ಪೆಟ್ಟು, ಭಕ್ತರು ಕೆಂಡಾಮಂಡಲ. ತಿರುಪತಿಯಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ಸಿಲಿಕಾನ್ ಸಿಟಿಯಲ್ಲಿ ಯುವಕನ ಬರ್ಬರ ಮರ್ಡರ್. ಹುಡುಗಿ ವಿಚಾರಕ್ಕೆ ಬಿತ್ತು ವರುಣ್ ಹೆಣ. ಕೊಲೆಗೆ ಬೆಚ್ಚಿ ಬಿದ್ದ ಸಂಜಯ್ ನಗರ. ಶಿರೂರಲ್ಲಿ 2 ತಿಂಗಳ ಬಳಿಕ ಮತ್ತೆ ಶೋಧ ಕಾರ್ಯ ಆರಂಭ. ನಮ್ಮವರ ಅವಶೇಷಗಳಾದರೂ ಸಿಗಲಿ, ನೊಂದವರ ಅಳಲು. ನಾಪತ್ತೆಯಾದ ಲೋಕೇಶ್ ಸಹೋದರ ವಿನೋದ್ ಕಣ್ಣೀರು. ಮೈಸೂರು ಸಿಲ್ಕ್ ಸೀರೆಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್. 7 ನಿಮಿಷದಲ್ಲಿ 200 ಸೀರೆ ಸೇಲ್. ಎಂಜಿ ರೋಡ್ನ ಮಳಿಗೆಯಲ್ಲಿ ಮಹಿಳೆಯರ ಸಾಲು ಸಾಲು. ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಸಾಕಷ್ಟು ಸುದ್ದಿಯಲ್ಲಿರುವಂತದ್ದು ತಿರುಪತಿ ಲಡ್ಡು ವಿಚಾರ. ತಿರುಪತಿ ಲಡ್ಡಿಗೆ ಯಾರು ಹಾಗಾದ್ರೆ ಈ ಪ್ರಾಣಿಯ ಕೊಬ್ಬನ್ನ ಸೇರಿಸಿರುವಂತದ್ದು ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಹಾಗಾದ್ರೆ ಇದರ ಹೊಣೆಯನ್ನ ಯಾರು ಹೊತ್ಕೊಳ್ತಾರೆ? ಟಿಡಿಡಿ ಹೊತ್ಕೊಳತ್ತಾ, ಇಲ್ಲ ಜಗನ್ಮೋಹನ್ ಸರ್ಕಾರ ಹೊತ್ಕೊಳತ್ತಾ? ಯಾರು ಹೊಣೆ ಹೊತ್ಕೊಳ್ತಾರೆ? ಕೋಟ್ಯಾಂತರ ಭಕ್ತರ ಭಾವನೆಗೆ ಧಕ್ಕೆ ತಂದಂತ ವಿಚಾರ ಇದು. ತಿರುಪತಿ ಲಡ್ಡು ವಿಚಾರದಲ್ಲಿ ಪ್ರಶ್ನೆಗೆ ಸಿಗದ ಉತ್ತರ. ಲಡ್ಡುವಿಗೆ ಶುದ್ಧ ತುಪ್ಪದ ಬದಲು ಕಲಬೆರಕೆ ಹೇಗಾಯಿತು ಎನ್ನುವಂತ ಪ್ರಶ್ನೆ ಇದು. ದನದ ಕೊಬ್ಬು, ಮೀನಿನ ಎಣ್ಣೆ, ಕಲಬೆರಕೆಗೆ ಯಾರು ಹೊಣೆ ಹಾಗಾದ್ರೆ? ಕೋಟ್ಯಾಂತರ ಭಕ್ತರ ಭಾವನೆಗೆ ಧಕ್ಕೆ ತಂದವರಿಗೆ ಯಾರು ಹಾಗಾದ್ರೆ? ಆಂಧ್ರ ಸರ್ಕಾರಕ್ಕೆ, ಟಿಡಿಡಿಗೆ ಮೊದಲೇ ಗೊತ್ತಾಗಿಲ್ವಾ ಹಾಗಾದ್ರೆ ಈ ವಿಚಾರ? ಗೊತ್ತಾಗಿದ್ರೆ ಯಾಕೆ ಮೊದಲೇ ಕ್ರಮ ಆಗಿಲ್ಲ? ಇವಾಗ ಯಾಕೆ ಕ್ರಮ ಅಂತ ಹೇಳ್ತಾ ಇದ್ದಾರೆ? ಇವಾಗ ಯಾಕೆ ಲ್ಯಾಬ್ ರಿಪೋರ್ಟ್ ಬಗ್ಗೆ ಮಾತನಾಡ್ತಿದ್ದಾರೆ? ಹಾಗಾದ್ರೆ ಮುಂಚೆ ಗೊತ್ತಾಗ್ಬೇಕಲ್ವಾ? ಹಾಗಾದ್ರೆ ಮುಂಚೆನೂ ಇದೇ ಕ್ರಮ ಇದೆ ಅಲ್ವಾ? ಹಾಗಾದ್ರೆ ಈ ಎಲ್ಲ ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗ್ತಾ ಇದೆ. ಅದರ ಜೊತೆ ಈ ಲಡ್ಡು ವಿಚಾರದಲ್ಲಿ ಭಾರಿ ವಿವಾದ, ಜಟಾಪಟಿ ಕೂಡ ಸ್ಫೋಟಗೊಂಡಿದೆ. ಒಂದ್ ಕಡೆ ಮಾಜಿ ಸಿಎಂ, ಇನ್ನೊಂದ್ ಕಡೆ ಹಾಲಿ ಸಿಎಂ ಕೂಡ ಇದೇ ವಿಚಾರದಲ್ಲಿ ಸಾಕಷ್ಟು ಜಟಾಪಟಿಗೆ ಕಾರಣ ಆಗ್ತಾ ಇರುವಂತ ವಿಚಾರ ಲಡ್ಡು ವಿಚಾರ. ಇನ್ನು ಲಡ್ಡು ಪ್ರಸಾದಕ್ಕೆ ಪ್ರಾಣಿ ಕೊಬ್ಬು ಹಾಗೆ ಮೀನಿನ ಎಣ್ಣೆ ಕಲಬೆರಕೆ ಆಗ್ತಾ ಇದೆ. ತಿಮ್ಮಪ್ಪನ ಪ್ರಸಾದ ಅಪವಿತ್ರ. ಭಕ್ತಗಣ ರೋಷಾವೇಶಗೊಂಡಿದ್ದಾರೆ. ತಿಮ್ಮಪ್ಪನ ಸನ್ನಿಧಿಯಲ್ಲಿ ಲಡ್ಡು ಪ್ರಸಾದಕ್ಕೆ ಭಕ್ತರು ಕ್ಯೂ ನಿಲ್ತಾ ಇದ್ರು. ಆದರೆ ಈಗ ಲಡ್ಡು ಕೌಂಟರ್ನಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಕೊಡ್ತಾ ಇದೆ. ತಿರುಪತಿ ತಿಮ್ಮಪ್ಪನ ನೆಲದಲ್ಲಿ ಏನ್ ಆಗ್ತಾ ಇದೆ ಹಾಗಾದ್ರೆ? ಕಲಬೆರಕೆ ಮಾಡ್ದವ್ರು ಯಾರು? ನೋಡಿ, ಸಾಕಷ್ಟು ಬಾರಿ ನೋಡಿದ್ವಿ ಬೇರೆ ಬೇರೆ ಈ ಆಹಾರ ಪದಾರ್ಥಗಳಲ್ಲಿ ಈ ಕಲಬೆರಕೆಯನ್ನ ಮಿಕ್ಸ್ ಮಾಡ್ತಾರೆ. ಆದ್ರೆ ಏನ್ ಮನಸ್ಥಿತಿಯಪ್ಪ, ದೇವರ ಒಂದು ಪ್ರಸಾದದಲ್ಲೂ ಕೂಡ, ಲಡ್ಡು ಪ್ರಸಾದದಲ್ಲೂ ಕೂಡ ಈ ತರ ಪ್ರಾಣಿಗಳ ಕೊಬ್ಬು, ಮೀನಿನ ಎಣ್ಣೆ ಎಲ್ಲ ಮಿಕ್ಸ್ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ರೀತಿ ಮನಸ್ಥಿತಿ ಹಾಗಾದ್ರೆ? ಬೇರೆ ಬೇರೆ ವಿಚಾರದ ಧರ್ಮದಂಗಲನ್ನ ನಾವು ನೋಡಿದ್ವಿ. ಬೇರೆ ಬೇರೆ ವಿಚಾರದ ಜನರ ಭಾವನೆಗೆ ಧಕ್ಕೆ ತಂದಿದ್ದನ್ನು ನೋಡಿದ್ವಿ.